ಒಂದು ಕಡೆ ಭೀಕರ ಬೇಸಿಗೆಯ ಬಿಸಿಲಿಗೆ ಬಳ್ಳಾರಿ ಜಿಲ್ಲೆ ತತ್ತರಿಸ್ತಾ ಇದ್ರೆ ಮತ್ತೊಂದೆಡೆ ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ನಡೆಯುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮರಗಳನ್ನ ಬೆಳೆಸಿ ಪರಿಸರ ಉಳಿಸಬೇಕಾದ ಈ ಸಂದರ್ಭದಲ್ಲಿ ನೂರಾರು ಮರಗಳನ್ನ ಅಕ್ರಮವಾಗಿ ಕಡಿಯಲಾಗ್ತಾ ಇದೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಿಂದ ಕೊಳಗಲ ಗ್ರಾಮದವರೆಗಿನ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಗೆ ಅಡ್ಡವಾಗ್ತಾ ಇರುವಂತಹ ನೆಪವನ್ನ ಒಡ್ಡಿ ಸುಮಾರು 234 ಮರಗಳನ್ನ ಕಡಿಯೋದಕ್ಕೆ ಗುತ್ತಿಗೆದಾರರು ಮುಂದಾಗಿದ್ದಾರೆ. ಮರಗಳನ್ನ ಕಡಿಯಲು ಅರಣ್ಯ ಇಲಾಖೆಯು ಅನುಮತಿ ನಿರಾಕರಿಸಿದ್ರೂ ಸಹ ನಿಯಮಗಳನ್ನ ಗಾರಿಗೆ ತೂರಿ ಈ ಕೃತ್ಯವನ್ನ ಎಸಗಲಾಗ್ತಾ ಇದೆ. ನಿನ್ನೆ ತಡರಾತ್ರಿ ಗುತ್ತಿಗೆದಾರರು ಗುಟ್ಟಾಗಿ 4 ಮರಗಳನ್ನ ಕಡಿಯುತ್ತಿದ್ರು. ಈ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ತಡೆಯಲು ಪ್ರಯತ್ನಿಸಿದ್ದಾರೆ. ಬಳ್ಳಾರಿ ನಗರದಲ್ಲಿ ರಸ್ತೀಕರಣ ಅಗಲ ಮಾಡುವಂಥ ವಿಚಾರದಲ್ಲಿ ನೂರಾರು ಮರಗಳನ್ನು ಕಡಿದಾಕಿರ್ತಕ್ಕಂಥದ್ದೇನಿದೆಯಲ್ಲ, ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟ ಅದು ತೀವ್ರವಾಗಿ ಖಂಡಿಸ್ತಾರೆ. ನೋಡಿ, ಈಗಾಗಲೇ ಬಿಸಿಲಿನ ತಾಪಮಾನ 40, 41, 42 ಡಿಗ್ರಿಗೆ ಹೋಗ್ತಾ ಇದೆ. ಇದರಿಂದ ಜನಗಳು ಅಸ್ತವ್ಯಸ್ತ ಆಗ್ತಾ ಇದ್ದಾರೆ. ಇದು ನೋಡಿ ಆದರೂ ಜಿಲ್ಲಾಡಳಿತ ಸರ್ಕಾರ ಗಂಭೀರ ತಗೊಳ್ಬೇಕು. ರಸ್ತೆ ಅಗಲೀಕರಣ ಹೆಸರಿನಲ್ಲಿ ನೂರಾರು ಗಿಡಗಳನ್ನು ಕಡ್ದು ಹಾಕಿರ್ತಕ್ಕಂಥದ್ದು ಏನೈತಲ್ಲ, ನೋಡ್ರಿ, ಫಾರೆಸ್ಟ್ ಆಫೀಸರ್ ಬಂದರೂ ಕೂಡ ಅವ್ರನ್ನೂ ಕೂಡ ಲೆಕ್ಕಿಸದೆ ಇವತ್ತು ಮರಗಳನ್ನು ಕಡ್ದು ಹಾಕಿದ್ದಾರೆ. ಹಂಗಾಗಿ ಇವತ್ತು ಸುಮಾರು 10 ವರ್ಷಗಳ ಹಿಂದೆ ಲಕ್ಷಾಂತರ ಮರಗಳನ್ನು ಅಕ್ರಮ ಗಣಿಗಾರಿಕೆ ಹೆಸರಿನಲ್ಲಿ ಇವತ್ತು ಸಂಡೂರು ಬೇರೆ ಬೇರೆ ಕಡೆಯಲ್ಲಿ ಲಕ್ಷಾಂತರ ಮರಗಳು ಇವತ್ತು ಕಡ್ದು ಹಾಕಿರ್ತಕ್ಕಂಥದ್ದು ಇದೆ. ಅದಾಗಿ ಆ ಭಾಗವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಅದರಿಂದ ಜನಗಳು ಅಸ್ತವ್ಯಸ್ತ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬಳ್ಳಾರಿ ನಗರದಲ್ಲಿ ಈ ರೀತಿ ಮರಗಳನ್ನು ಕಡಿದು ಅಗಲೀಕರಣ ಮಾಡುವಂಥದ್ದು ಏನಿದೆಯಲ್ಲ, ಇದು ಕೂಡಲೇ ನಿಲ್ಲಿಸಬೇಕು ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತೇಳಿ